ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ಮೂರನೇ T20 ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಮೂರನೇ T20 ಮೊನ್ನೆ ಕಂಪ್ಲೀಟ್ ಆಗಿದೆ. ಹಾಗೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಹೌದು, ಈ ಒಂದು ಸೀರೀಸಲ್ಲಿ ನೀವೆಲ್ಲ ನೋಡೇ ಇರ್ತೀರ. ಸ್ಟಾರ್ಟಿಂಗ್ ನಡೆದಂಥ ಫಸ್ಟ್ T20 ಮತ್ತು ಸೆಕೆಂಡ್ T20ಲಿ ನಮ್ಮ ಇಂಡಿಯಾ ಟೀಮು ಭರ್ಜರಿಯಾಗಿ ಗೆದ್ದಿತ್ತು. ಹಾಗೆ ಈ ಒಂದು ಮೂರನೇ T20 ಮ್ಯಾಚ್ ಅಂತ ಬಂದಾಗ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮು ಅವರು ಕ್ಲೀನಾಗಿ ಸೋತಿದ್ದಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡದ ಮೇಲೆ ಈ ಒಂದು ಮೂರನೇ T20 ಮ್ಯಾಚಲ್ಲಿ. ಹಾಗಾದರೆ ಈ ಒಂದು ಮ್ಯಾಚ್ ಇಂಡಿಯಾ ಸೋಲೋದಕ್ಕೆ ಕಾರಣ ಏನಿರ್ಬೋದು? ಬ್ಯಾಟಿಂಗ್ ಕೈ ಕೊಡ್ತಾ ಅಥವಾ ಬಾಲಿಂಗ್ ಕೈ ಕೊಡ್ತಾ, ಅದು ಫೀಲ್ಡಿಂಗಲ್ಲಿ ಏನಾದರೂ ಎಡವಟ್ಟು ಆಯ್ತಾ, ಮತ್ತು ಯಾವೊಂದು ಟೀಮ್ನ ಬ್ಯಾಟಿಂಗ್ ಚೆನ್ನಾಗಿತ್ತು ಇವತ್ತು, ಮತ್ತು ಯಾವೊಂದು ಟೀಮಲ್ಲಿ ಬಾಲರ್ಸ್ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಮ್ಯಾಚಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚ್ನ ಟಾಸ್ ವಿಚಾರಕ್ಕಂತ ಬಂದರೆ ಇಂಡಿಯನ್ ಟೀಮ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌದು, ಸ್ಟಾರ್ಟಿಂಗ್ ನಡೆದಂಥ 2 ಮ್ಯಾಚಲ್ಲೂ ಕೂಡ ಇಂಡಿಯಾ ಟೀಮೇ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಆ 2 ಮ್ಯಾಚು ಕೂಡ ಚೇಸ್ ಮಾಡಿ ಮಸ್ತಾಗಿ ಗೆದ್ದಿದ್ರು ಇಂಡಿಯನ್ ಟೀಮ್ ಅವರು. ಅದೇ ಥರ ಪ್ಲ್ಯಾನ್ ಮುಖಾಂತರ ಈ ಮ್ಯಾಚಲ್ಲೂ ಕೂಡ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತಾರೆ, ಆರಾಮಾಗಿ ಚೇಸ್ ಮಾಡೋಣ ಅಂತ. ಹಾಗೆ ಇಲ್ಲಿ ಮೊದಲನೇದಾಗಿ ಬ್ಯಾಟಿಂಗ್ ಬಂದಂಥ ಇಂಗ್ಲೆಂಡ್ ಟೀಮು ಅವರು ಈ ಒಂದು ಮ್ಯಾಚಲ್ಲೂ ಕೂಡ ಸ್ಟಾರ್ಟಿಂಗ್ ಚೆನ್ನಾಗಿ ನಾಯಿ ಹೊಡೆದ್ರು. ಬರ್ತಾ ಟೋಟಲಿ ಒಂಥರ ಡಮ್ಮಿ ಆಗಿಬಿಟ್ರು ಈ ಒಂದು ಮ್ಯಾಚಲ್ಲೂ ಕೂಡ. ಅದು ನಮ್ಮ ಸ್ವಿಂಕಿಂಗ್ ವರುಣ್ ಚಕ್ರವರ್ತಿ ಅವರಿಗೆ ಟೋಟಲಾಗಿ 20 ಓವರ್ಗೆ 179ಗೆ 9 ವಿಕೆಟ್ ಹಾಕ್ತಾರೆ ಇಂಗ್ಲೆಂಡ್ ಟೀಮು ಅವರು. ಅದು ಲಿವಿಂಗ್ಸ್ಟನ್ ಅವರು ಒಂದು ಒಳ್ಳೆ ಬ್ಯಾಟಿಂಗಿಂದ ಒಂದು ಸ್ಕೋರ್ ಅಷ್ಟಾರು ಬಂತು, ಇಲ್ಲಂದ್ರೆ ಅಷ್ಟು ಬರ್ತಿರ್ಲಿಲ್ಲ. ಮೋಸ್ಟ್ಲಿ ಇನ್ನೂ ಕಮ್ಮಿಗೆ ಔಟ್ ಆಗಿರೋರು ಇಂಗ್ಲೆಂಡ್ ಟೀಮ್ ಅವರು. ಹಾಗೆ ಇದರಲ್ಲಿ ಮೇಯ್ನಾಗಿ ಇಂಡಿಯನ್ ಬೌಲಿಂಗ್ ಅಂತ ಬಂದಾಗ ವರುಣ್ ಚಕ್ರವರ್ತಿ ಅವರು 5 ವಿಕೆಟ್ ತೆಗೆಯೋ ಮುಖಾಂತರ ಇಂಗ್ಲೆಂಡ್ ಒಂಥರ ಬೂಸ್ಟ್ ಮಾಡಾಕ್ಬಿಟ್ಟಿದ್ದಾರೆ. ಇವರೊಂದು ಸ್ಪಿನ್ ಬೌಲಿಂಗಿಗೆ ಆಡಿರೋ 3 ಮ್ಯಾಚಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ಬಂದಿದೆ ವರುಣ್ ಚಕ್ರವರ್ತಿ ಅವ್ರ ಕಡೆಯಿಂದ ಈ ಒಂದು ಸೀರೀಸಲ್ಲಿ. ಹಾಗೆ ಈ ಒಂದು ಸ್ಕೋರ್ ನೋಡಿದಾಗ ನಮ್ಮ ಇಂಡಿಯನ್ ಫ್ಯಾನ್ಸ್ಗಳು ಪಕ್ಕಾ ಫಿಕ್ಸ್ ಆಗಿಬಿಡ್ತಾರೆ ನಮ್ಮ ಇಂಡಿಯಾ ಟೀಮೇ ಗೆಲ್ಲೋದು ಅಂತ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಾಗಿದ್ದ ಪಿಕ್ಚರೇ ಬೇರೆ. ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮು ಅವರು ಈ ಒಂದು ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ವಿಫಲ ಆಗಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಹೌದು, ಯಾರ ಕಡೆಯಿಂದನೂ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಬರಲಿಲ್ಲ. ಲಾಸ್ಟಲ್ಲಿ ಹಾರ್ದಿಕ್ ಪಾಂಡ್ಯವ್ರು ಮಾತ್ರ ಸ್ವಲ್ಪ ನಿಂತ್ಕೊಂಡು ಆಡಿದ್ರು, ಆದರೂ ಕೂಡ ಮ್ಯಾಚ್ನಾಗ ಗೆಲ್ಸೋಕ್ಕಾಗಿಲ್ಲ. ನಮ್ಮ ಇಂಡಿಯನ್ ಫ್ಯಾನ್ಸ್ ಎಲ್ಲ ಒಂಥರ ಶಾಕ್ ಆದರು ಈ ಒಂದು ಮ್ಯಾಚ್ ಇಂಡಿಯಾ ಸೋತಿರೋದಕ್ಕೆ. ಕೆಲವ್ರ ಬಾಯಿಲಂತೂ ಈ ಒಂದು ಮ್ಯಾಚ್ ಇಂಡಿಯಾನೇ ಬೇಕಂತ ಸೋತಿರೋ ಥರ ಕಾಣಿಸ್ತು ಅಂತ ಹೇಳಿದ್ರು. ಇನ್ನು ಕೆಲವರು ಇಂಡಿಯಾದ ಓವರ್ ಕಾನ್ಫಿಡೆನ್ಸು ಈ ಒಂದು ಮ್ಯಾಚ್ ಸೋಲೋದಕ್ಕೆ ಕಾರಣ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ನಿಜ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಈ ಒಂದು ಸೀರೀಸ್ ಅಂತೂ ಇವಾಗ 2-1 ಅಂತರ ಬಂದಿದೆ. ಇನ್ನು 4th ಮ್ಯಾಚು 31 ಜನವರಿಗಿದೆ. ಕಾದು ನೋಡೋಣ ಆ ಒಂದು ಮ್ಯಾಚ್ ಏನಾಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಅಂತೂ ಇದ್ದೇ ಇರುತ್ತೆ ಈ ಒಂದು ಮ್ಯಾಚ್ ಇಂಗ್ಲೆಂಡ್ ಗೆದ್ದಿರೋ ಮುಖಾಂತರ. ನೆಕ್ಸ್ಟ್ ಮ್ಯಾಚ್ ಒಂಥರ ಇಂಟ್ರೆಸ್ಟಿಂಗಾಗಿ ನೋಡ್ಬೋದು ಏನಾಗುತ್ತೆ ಅಂತ. ಹಾಗೆ ಈ ಒಂದು ಮ್ಯಾಚು ಇಂಡಿಯಾ ಸೋತಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.